ಸೋಷಿಯಲ್ ಮೀಡಿಯಾದಲ್ಲೇ ಯುದ್ಧವಾಗಿತ್ತು. ಗುಂಡಿಗಳ ಹೆಸರಲ್ಲೇ ಏಟು ಎದಿರೇಟು ಕೊಟ್ಟಿದ್ರು. ಸರ್ಕಾರದ ವಿರುದ್ಧ ಎಕ್ಸ್ ಖಾತೆಯಲ್ಲೇ ಸಂದೇಶ ರವಾನಿಸಿದ್ದ ಉದ್ಯಮಿ ಕಿರಣ್ ಮಜುಮ್ದಾರ್ ಇಂದು ಡಿಸಿಎಂ ಸಿಎಂರನ್ನ ಭೇಟಿಯಾಗಿದ್ರು. ಹಬ್ಬದ ಶುಭಾಶಯದ ಜತೆ ಗುಂಡಿಗಳ ಬಗ್ಗೆಯೂ ಚರ್ಚಿಸಿದ್ದಾರೆ. ನಿನ್ನೆ ತನಕ ಸೋಷಿಯಲ್ ಸಂಘರ್ಷ, ಇಂದು ಶುಭಾಶಯ. ಡಿಸಿಎಂ ಸಿಎಂರನ್ನ ಭೇಟಿಯಾದ ಕಿರಣ್ ಮಜುಮ್ದಾರ್ ಬಯೋಕಾನ್ ಸಂಸ್ಥೆ ಮುಖ್ಯಸ್ಥೆ. ಎಲೆಕ್ಟ್ರಾನಿಕ್ಸ್ ಸಿಟಿ ಬಳಿ ಇರುವ ಬಯೋಕಾನ್ ಸಂಸ್ಥೆ ಮುಂದಿನ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಇದರಿಂದ ಕೆರಳಿರುವ ಕಿರಣ್ ಮಜುಮ್ದಾರ್ ಎಕ್ಸ್ ಖಾತೆ ಮೂಲಕವೇ ಬೆಂಗಳೂರಿನ ರಸ್ತೆ ಬಂಡವಾಳವನ್ನ ಜಗತ್ತಿಗೆ ಹರಡಿದ್ರು. ಇದು ಸರ್ಕಾರದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಒಂದು ರೀತಿ ಸರ್ಕಾರ ವರ್ಸಸ್ ಉದ್ಯಮಿಗಳು ಅನ್ನೋ ಚರ್ಚೆ ಶುರುವಾಗಿತ್ತು. ವಿಷಯ ಅಂದ್ರೆ ಅದೇ ಮಜುಮ್ದಾರ್ ಇಂದು ಡಿಸಿಎಂರನ್ನ ಭೇಟಿಯಾಗಿ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಇದೇ ವೇಳೆ ರಸ್ತೆ ಗುಂಡಿಗಳ ಬಗ್ಗೆಯೂ ಚರ್ಚೆ ಆಗಿದೆ ಅಂತ ಡಿಸಿಎಂ ಹೇಳಿದ್ದಾರೆ. Of course, they all have agreed that they are going to cooperate with Bangalore and they will not hurt Bangalore. They will support with the system. ಡಿಸಿಎಂ ಭೇಟಿ ಬಳಿಕ ಮಜುಮ್ದಾರ್ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ರು. ಇದಾದ ಬಳಿಕ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರನ್ನ ಮಜುಮ್ದಾರ್ ಭೇಟಿಯಾಗಿದ್ರು. ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಪಾಟೀಲ್ ಕುಟುಂಬದ ಕಾರ್ಯಕ್ರಮಕ್ಕೆ ಆಮಂತ್ರಣ ನೀಡಲು ಬಂದಿದ್ರು. ಈ ವೇಳೆ ಬೆಂಗಳೂರಿನ ಮೂಲ ಸೌಕರ್ಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಂತ ಎಕ್ಸ್ ಖಾತೆಯಲ್ಲಿ ವಿವರಿಸಿದ್ದಾರೆ. ರಸ್ತೆ ಗುಂಡಿ ಮುಚ್ಚಲು 1 ವಾರದ ಡೆಡ್ಲೈನ್. ಗುಂಡಿ ಗುದ್ದಾಟದ ನಡುವೆ ಇಂದು ಗಾಂಧಿನಗರ ಕ್ಷೇತ್ರದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಸಿಎಂ, ಇನ್ನೊಂದು ವಾರದಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕೆಂದು ಸೂಚನೆ ನೀಡಿದ್ದೇನೆ ಅಂದ್ರು. ನಾನು ಹೇಳಿದೆ, ಈಗ ತಾನೇ ಮಾತಾಡ್ತಾ ಇದ್ದೆ ಅಧಿಕಾರಿಗಳ ಜೊತೆನಲ್ಲಿ, ಈ ಮಹೇಶ್ವರ ರಾವ್ ಮತ್ತು ಕಿಶೋರ್ ಜೊತೆ ಮಾತಾಡ್ತಾ ಇದ್ದೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು. 4,000 ಕೋಟಿ ವೆಚ್ಚ, 500 ಕಿಲೋಮೀಟರ್ ವೈಟ್ ಟಾಪಿಂಗ್. ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡಬೇಕು ಅಂದ್ರೆ ವೈಟ್ ಟಾಪಿಂಗ್ ನಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಅರಿತಿರುವ ಸರ್ಕಾರ ಬೆಂಗಳೂರಿನಲ್ಲಿ ಬರೋಬ್ಬರಿ 500 ಕಿಲೋಮೀಟರ್ ರಸ್ತೆಗೆ ವೈಟ್ ಟಾಪಿಂಗ್ ಮಾಡಲು ನಿರ್ಧರಿಸಿದೆ. ಇದಕ್ಕಾಗಿ 4,000 ಕೋಟಿ ವೆಚ್ಚದಲ್ಲಿ ಡಿಪಿಆರ್ ಆಗ್ತಿದೆ. ಈ ವೈಟ್ ಟಾಪಿಂಗ್ ನಿಂದಾದ್ರೂ ಬೆಂಗಳೂರಿಗರು ಗುಂಡಿ ಸಂಕಷ್ಟದಿಂದ ಹೊರಬರಬೇಕಿದೆ. ಈರಣ್ಣ ಬಸವ, ಟಿವಿ9 ಬೆಂಗಳೂರು.